ಬರ್ರಿ ಫ್ರೆಂಡ್ಸ್, ಇವತ್ತು ನಿಮ್ಗೆ ಹೊಸ ಥರ ಒಂದು ರೆಸಿಪಿ ತೋರಿಸ್ತೀನಂತ. ಬರ್ರಿ, ಸ್ವೀಟ್ ರೆಸಿಪಿ ಭಾಳ ಮಸ್ತ್ ಇರ್ತದೆ ರೀ. ಬಾಯಾಗಿಟ್ರೆ ಕರತದ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ರಿ. ಮತ್ತು ಇದು ಹೆಂಗೆ ಹೈ ಪ್ರೋಟೀನ್ ಇರುವಂಥ ಒಂದು ಲಡ್ಡು ಮತ್ತು ಸ್ವೀಟ್ ರೆಸಿಪಿ ಹೆಂಗೆ ಮಾಡೋದು ತಂದು ನೋಡು. ಮತ್ತು ಬರ್ರಿ, ಈಗ ನೀವು ಅಮಾವಾಸ್ಯೆ ಮತ್ತು ಫಂಕ್ಷನ್ ಇದ್ದಾಗ ಯಾವಾಗಾರ ಹಬ್ಬಕ್ಕೆ ಒಡೆದಿರ್ತಲ್ಲ ತೆಂಗಿನಕಾಯಿ ಎಲ್ಲ ಜಾಸ್ತಿ ಉಳಿದಿರ್ತಾವೆ, ಈ ಥರ ಸ್ವೀಟ್ ಮಾಡಿರಿ. ಈಗ ನೋಡಿರಿ, ಹಸಿ ಕೊಬ್ಬರಿ ಹಿಂಗೆ ಥರ ತುರ್ಕೊಂಡು ತೊಗೋಬೇಕು. ಮತ್ತು ಇದು ಅಳತೆ ಮಾಡಿ ತೊಗೋರಿ. ಒಂದು ಅಳತೆ ಬೌಲ್ ತೊಗೋರಿ, ಯಾವಾದರೆ ಬಟ್ಲ ಅಥವಾ ಏನರೆ. 2 ಬೌಲ್ ಆಗೈತಿ ನೋಡಿರಿ. ಇವಾಗ 2 ಬಟ್ಲ ಇದು ಕೊಬ್ಬರಿ ಆಗೈತಿ. 2 ಬಟ್ಲ ಕೊಬ್ಬರಿಗೆ ಒಂದು ಬಟ್ಲಟ್ಟು ಸಕ್ರೆನ ಹಾಕೋಬೇಕಾಗ್ತದೆ ರೀ. ಈಗ ಅದು ಎಲ್ಲ ಮಿಕ್ಸರ್ ಹಾಕೊಂಡು ಬಂದು ನೋಡಿರಿ. ಈಗ ಒಂದು ದಿಪ್ಪಂತ ತಳ ಇರುವಂಥ ಒಂದು ಕಡಾಯಿ ತೊಗೊಂಡು ಅದರೊಳಗೆ ಚೆಂದಾಗಿ ಹಾಕೊಂಡು ಮಿನಿಮಮ್ ಒಂದು 10 ನಿಮಿಷ ರೀ ಇದು ಹುರ್ಕೋಬೇಕಾಗ್ತದೆ ರೀ. ಮೀಡಿಯಮ್ ಫ್ಲೋದಾಗ ಉರಿ ಇಟ್ಟು, ಜಾಸ್ತಿ ಉರಿ ಫಾಸ್ಟ್ ಇಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೊತ್ತಿ ಬಿಡ್ತದೆ, ಅದು ಕರೆಕ್ಟಾಗಿ ಬರೋಂಗಿಲ್ಲ. ಸ್ವೀಟ ಚಲೋ ಬರ್ತೈತಿ ನೋಡಿರಿ. ಎಷ್ಟು ಹುರ್ಕೋತೀರಿ ನೀವು ಅಷ್ಟು ಸ್ವೀಟ್ ಚಲೋ ಬರ್ತೈತಿ. ಈಗ ನೋಡಿರಿ, ಕಲರ್ ಪೂರ್ತಿ ಚೇಂಜ್ ಆಗೈತಿ. ಹುರಿದಂಗೆ ತಾನೇ ಕಲರೆಲ್ಲ ಚೇಂಜ್ ಆಗೈತಿ ನೋಡಿರಿ. ಇದು ನಾನು 1-2 ದಿವಸ ಬಿಟ್ಟು ಮಾಡ್ಕೊಂಡೀನಿ, ಆವಾಗ ಅದಕ್ಕೆ ಕಲರ್ ಈ ಥರ ಆಗ್ಯದ. ಈಗ ನೋಡಿರಿ, 2 ಕಪ್ಪ ನಾವು ಇದು ತೊಗೊಂಡೀವಿ, ಏನೋ ಕೊಬ್ಬರಿ. 1 ಕಪ್ಪ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕ್ರಿ, ನೆನಪಿರಲಿ. ನಿಮ್ಗೆ ಏನರ ಸ್ವೀಟಿನ ಹೆಚ್ಚಿಗೆ ಬೇಕಾಗಿತ್ತು ಅಂದ್ರೆ ಹೆಚ್ಚಿಗೆ ಹಾಕೋಬೋದು, ಕಮ್ಮಿ ಬೇಕಾಗಿತ್ತು ಅಂದ್ರೆ ಕಮ್ಮಿನೂ ಹಾಕೋಬೋದು. 2 ಕಪ್ಪ ಕೊಬ್ಬರಿಗೆ 1 ಕಪ್ಪಟ್ಟು ಸಕ್ಕರೆ ಕರೆಕ್ಟ್ ಅಕ್ಕದ ಮೆಜರ್ಮೆಂಟ. ಕೊಬ್ಬರಿ ಹಾಕೊಂಡಿರೋದು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೋತ ಬರಬೇಕು ಎಲ್ಲ ಸರಿಯಾಗಿ. ಉರಿ ಮಾತ್ರ ಹೈ ಫ್ಲೇಮ್ದಾಗ ಇಡಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಫ್ಲೇಮ್ದಾಗೆ ಇರಲಿ. ಇವಾಗ ನೋಡಿರಿ, ಸಕ್ಕರೆ ಎಲ್ಲ ಸ್ವಲ್ಪ ಎಲ್ಲ ಕರಗದಂಗೆ ಆಲತ್ತದ. ಸಕ್ಕರೆ ಇದು ಆಲ್ಮೋಸ್ಟ್ ಸ್ವಲ್ಪ ಕರಗ್ತದೆ, ಸ್ವಲ್ಪ ಬಾಯಾಗ ಹಾಗೆ ಉಳಿತದೆ, ಯಾಕಂದ್ರೆ ಟೇಸ್ಟ್ ಅನ್ನಿಸ್ತದೆ ಸಕ್ಕರೆ ಆ ಥರ ಇದ್ರೆ. ಭಾಳ ತನ ನೋಡಿರಿ, ಇದು ನೀವು ಈ ಥರ ತಿರುಗಾಡ್ಕೊಂಡು ಬರ್ಬೇಕಾಗ್ತದೆ. ಕೈ ಬಿಡ್ಲಾರ್ದೇ ಮಾಡ್ಕೊರಿ. 1 ಸ್ಪೂನ ತುಪ್ಪ ಹಾಕಿ ನೋಡಿರಿ. ಇಲ್ಲಿ ತುಪ್ಪ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ತುಪ್ಪ ಹಾಕೋರಿ ಟೇಸ್ಟ್ ಬರ್ತದೆ. ಮತ್ತು ಸ್ವಲ್ಪ ಎಳ್ಳು ಹಾಕಿ ನೋಡಿರಿ. ಎಳ್ಳು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಹಾಲು ಹಾಕೊಂಡೆ ನೋಡಿರಿ. ಕಾಯಿಸಿ ಆರಿದಂಥ ಒಂದು ಹಾಲು ತೊಗೊಂಡು ಹಾಕ್ಕೊಳ್ತೀನಿ. ಯಾಕಂದ್ರೆ ಇದು ನಾನು ಹಾಲು ಹಾಕೋಕೆ ಏನು ಕಾರಣ ಅಂದ್ರೆ, ನಾನು ತೆಂಗಿನಕಾಯಿ ದೇವ್ರಿಗೆ ಒಡೆದಿಂದ 2-3 ದಿನ ಬಿಟ್ಟು ಆದ್ಮೇಲೆ ಮಾಡ್ಕೊಳ್ತೀನಿ. ಇದು ಅವತ್ತಿನ ಮಾಡತ್ತಿದ್ರಿ ಅಂದ್ರೆ ತೆಂಗಿನಕಾಯಿ ಹಾಲು ಅದ್ರ ಸಮೇತನೇ ಬಂದಿರ್ತದೆ, ನೀವು ಹಾಲು ತಕ್ಕೊಂಡು ಮಾಡ್ಕೊಬೋದು. ಇವಾಗ ಅದಕ್ಕೆ ತೆಂಗಿನಕಾಯಿ ಹಾಲು ಇಲ್ಲಲ್ವ, ಯಾಕಂದ್ರೆ ಒಣಗಿ ಬಿಟ್ಟವು ತೆಂಗಿನಕಾಯಿ, ಅದಕ್ಕಾಗಿ ನಾನು ಆ ಥರ ಮಾಡ್ಕೊಳ್ತೀನಿ ನೋಡಿರಿ. ನೀವು ಹಸಿದೇ ಮಾಡ್ಕೊಳ್ತೀರಿ, ಅವಾಗಿಂದವಾಗೆ ಈ ಕೊಬ್ಬರಿ ವಡೆನೇ ಅವತ್ತೇ ಮಾಡ್ಕೊಳ್ತೀರಿ ಅಥವಾ ಮರುದಿನ ಮಾಡ್ಕೊಳ್ತೀರಿ ಅಂದ್ರೆ ಹಾಲು ಬರ್ತದೆ ನೋಡಿರಿ ಅದರೊಳಗಿಂದು, ಕೊಬ್ಬರಿ ಒಳಗಿಂದು ಆ ಹಾಲನ್ನು ಹಾಕೋಬೋದು. ಇವಾಗ ನೋಡಿರಿ, ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಇದೇ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಆಗುತ್ತಾ ನಾನು ಈ ಥರ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಎಳ್ಳು ಹಾಕೊಂಡೆ ನೋಡಿರಿ. ಇದಕ್ಕೆ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಶುಂಠಿ ಸೋಪು ಎಲ್ಲ ಕುಟ್ಟಿ ಪುಡಿ ಮಾಡಿದ್ದು ನಾನು ಇಲ್ಲಿ ಪೌಡ್ರನ್ನ ಹಾಕ್ಕೊಂಡೀನಿ. ಇಲ್ಲ ಅದು ಶುಂಠಿ ಸೋಪು ಅಂದ್ರೆ ನೀವೇನು ಒಂದು 4 ಏಲಕ್ಕಿ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕೊಂಬಿಡ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಇಲ್ಲಿ ಅದು ಏಲಕ್ಕಿ ಪೌಡ್ರ್ ಅಥವಾ ಶುಂಠಿ ಸೊಪ್ಪು ಹಾಕಿಂದ ಏನು ಮಾಡ್ಬೇಕು ನೀವು ಅಂದ್ರೆ ಈ ಥರ ತಿರುಗಾಡ್ಕೊಂಡು ತೊಗೊರಿ. ಶುಂಠಿ ಸೊಪ್ಪು ಅಂದ್ರೆ ಪೂರ ಅಪ್ಪುಟನೇ, ಪೂರ ದಪ್ಪನ ಹಾಕೋಕೆ ಹೋಗ್ಬೇಡ್ರಿ. ಪೂರ ಮಿಕ್ಸರ್ಗೆ ಹಾಕಿದ್ದು ಸಣ್ಣ ಪುಡಿ ಇತ್ತಂದ್ರೆ ಹಾಕೋರಿ. ಇವಾಗ ನೋಡಿರಿ, ಒಂದು ಪಾತ್ರೆ ಒಳಗೆ ನಾನು ಈ ಥರ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ತೊಗೊರಿ. ಮತ್ತದು ಮೈಸೂರು ಪಾಕ್ ಹಾಕುವಂಥ ಸಾಚೆ ಐತಂದ್ರೆ ಅದರೊಳಗೂ ನೀವು ಹಾಕೋಬೋದು. ಇವಾಗ ನೋಡಿರಿ, ನಾವು ತೊಗೊಂಡೇವಲ್ಲ ಎಲ್ಲ ಗಟ್ಟಿಯಾಗೈತಿ, ಕರೆಕ್ಟಾಗಿ ಬಂದುಬಿಟ್ಟೈತಿ ನೋಡಿರಿ. ಇದು ಮಾಡಿದ್ದು ನಾವು ಏನು ಸ್ವೀಟು ಅದರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲ ಪೂರ್ತಿ ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ, ನಾವೀಗ ಅದು ಚೌಕಾಕಾರ ಅಥವಾ ಯಾವುದು ಸೇಪ್ ಒಳಗೆ ಬೇಕು ಆ ಸೇಪ್ ಒಳಗೆ ಕಟ್ ಮಾಡ್ಕೊಳಕ್ಕೆ ಮತ್ತು ಈ ಥರ ಎಲ್ಲ ಮಾಡ್ಕೋಬೇಕಲ್ರಿ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಈ ಥರ ಪಾತ್ರೆಗೆ ಒಂದು ಬಟ್ಲಿಗೆ ಈ ಥರ ಮಾಡ್ಕೋಬೇಕು ನೋಡಿರಿ, ಅಂದ್ರೆ ನಿಮಗೆ ಸಹಾಯ ಆಗ್ತದೆ. ಲಾಸ್ಟಿಗೆ ನೋಡಿರಿ, ಕೈಲೇನೂ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ತಾನಾಗೆ ಎಣ್ಣೆ ಬಿಡ್ತದೆ ನೋಡಿರಿ. ಇದು ಎಷ್ಟು ಮಸ್ತ್ ನೋಡಿರಿ. ಈ ಥರ ಒಂದು ಈಗ ಚಾಕುಲೆ ಕೊರ್ಕೊಂಡು ತೊಗೊಂಬಿಡ್ರಿ. ಇದು ಬಿಸಿ ಇದ್ದಾಗಲೇ ಫ್ರೆಂಡ್ಸ್, ಈ ಥರ ಸೇಪ ಬರೋಂಗಿಲ್ಲ ನೋಡಿರಿ ಇವು. ಮತ್ತು ನಿಮಗೆ ಏನರ ಉಂಡೆ ಇಷ್ಟ ಆಯ್ತಂದ್ರೆ ಈಗ ಈ ಥರ ಉಂಡಿನೂ ಕಟ್ಕೊಂಡು ತೊಗೋರಿ. ಉಂಡೆ ಬೇಕಂದ್ರೆ ಉಂಡೆ ಕಟ್ಕೋರಿ. ಈಗ ನೋಡಿರಿ, ನೋಡ್ತಿರ್ಬೋದು ವಿಡಿಯೋದಾಗ ನೀವು ಸಂಪೂರ್ಣವಾಗಿ. ನಿಮಗೆ ಹೆಂಗೆ ಇಷ್ಟ ಆಕದ ಆ ಥರ ನೀವು ಮಾಡ್ಕೊರಿ. ಪೇಡೆ ಥರನೇ ಮಾಡ್ಕೊರಿ, ಲಡ್ಡು ಥರನೇ ಮಾಡ್ಕೊರಿ. ಆದ್ರೆ ಮಾತ್ರ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು ಈ ಲಡ್ಡು. ಯಾಕಂದ್ರೆ ಕೊಬ್ಬರಿ ಎಲ್ಲ ವೇಸ್ಟ್ ಆಗ್ತಿರ್ತಾವೆ. ಈ ಥರ ಮಾಡ್ಕೊಂಬಿಡ್ರಿ, ಭಾಳ ನಿಮಗೂ ಹೆಲ್ಪ್ ಆಗ್ತದ, ಹೊಟ್ಟೆ ತುಂಬ ತಿನ್ಬೋದು.
ಮಕ್ಕಳಿಗೆ ಭಾಳ ಇಷ್ಟ ಆಕತ್ ನೋಡಿರಿ ಎಣ್ಣೆ ಯಾವ ಥರ ಬಿಡ್ಲತ್ತದ ತಂದು ನೋಡ್ಲತ್ತಿರ ವಿಡಿಯೋ ಅದೇ ನೀವು ಎಣ್ಣೆ ಪೂರ್ತಿಯಾಗಿ ಎಣ್ಣೆ ಬಿಟ್ಬಿಡ್ತದೆ ರೀ ಯಾಕಂದ್ರೆ ಕೊಬ್ಬರಿ ಇರ್ತದಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ತಯಾರು ಮಾಡ್ತಾರಲ್ಲ ಈ ಕೊಬ್ಬರಿ ತಿಂತಾರೆ ತಯಾರು ಮಾಡ್ತಿರ್ತಾರೆ ಅದಕ್ಕೆ ಎಣ್ಣೆ ಎಲ್ಲ ಚೆಂದಾಗಿ ಬಿಟ್ಬಿಟ್ಟದ ನೋಡಿರಿ ಈ ವಿಡಿಯೋ ಎಷ್ಟಾಗಿತ್ತಂದ್ರೆ ಈ ಸ್ವೀಟ್ ವಿಡಿಯೋ ನಿಮಗೆ ಭಾಳ ಸಿಂಪಲಾಗಿ ತೋರಿಸೀನಿ ಏನ್ರಿ ಯೂಸ್ಫುಲ್ ಅನ್ಸಿತ್ತಂದ್ರೆ ಫಸ್ಟ್ ಟೈಮ್ ಏನ್ರಿ ನನ್ನ ಚಾನಲ್ ನೀವು ಮೆಂಬರ್ ಆಗಿಬಿಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಪಟ ತಂದು ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ನೋಡಿರಿ ನೀವು ನೋಡ್ಬೋದು ಟ್ರೈ ಮಾಡ್ಬೋದು ಮತ್ತು ನಿಮ್ಮ ಕಡೆ ಹಬ್ಬಕ್ಕೆ ಅಥವಾ ನಿಮ್ಮ ಕಡೆ ಯಾವ ರೆಸಿಪಿ ಫೇಮಸ್ ಅದ ಅನ್ನೋದು ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಕೀಪ್ ವಾಚ್ ಬಾಯ್ ಫ್ರೆಂಡ್ಸ್.